ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಟೀಮ್ ಇಂಡಿಯಾ ಉಪನಾಯಕ ಹಾರ್ದಿಕ್ ಪಾಂಡ್ಯ ಅವರ ಖಾಸಗಿ ಬದುಕಿನಲ್ಲಿ ಬಿರುಗಾಳಿ ಬೀಸ್ತಾ ಇದ್ದು, ಪತ್ನಿ ನತಾಶಾ ಸ್ಯಾಂಕೋವಿಚ್ ಇದೀಗ ಬೇರೆಯಾಗಲಿದ್ದಾರೆ ಎನ್ನುವ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಮದುವೆಗೆ ಮುನ್ನವೇ ತಂದೆಯಾಗುವ ವಿಚಾರ ಖಚಿತಪಡಿಸಿದ್ದ ಹಾರ್ದಿಕ್ ಪಾಂಡ್ಯ 2020 ಮೇನಲ್ಲಿ ಸರ್ಬಿಯಾ ಮೂಲದ ನಟಿ ನತಾಶಾ ಅವರನ್ನ ಮದುವೆಯಾಗಿದ್ರು. ಇದಾದ ಬಳಿಕ ಅದೇ ವರ್ಷದ ಜುಲೈನಲ್ಲಿ ಅಗಸ್ತ್ಯ ಎನ್ನುವ ಗಂಡು ಮಗುವನ್ನ ಸ್ವಾಗತಿಸಿಕೊಂಡಿದ್ರು. ಇದೀಗ IPLನ ಶಾಕಿಂಗ್ನಿಂದ ಹೊರಬರುವ ಮುನ್ನವೇ ಹಾರ್ದಿಕ್ ಪಾಂಡ್ಯಗೆ ಮತ್ತೊಂದು ಶಾಕ್ ಎದುರಾಗಿದೆ. IPL ಮುಗಿಸಿ T20 ವಿಶ್ವಕಪ್ ಟೂರ್ನಿಗೆ ಸಜ್ಜಾಗುತ್ತಿರುವ ಹಾರ್ದಿಕ್ ಪಾಂಡ್ಯಗೆ ಸ್ವತಃ ಪತ್ನಿ ನತಾಶಾ ಶಾಕ್ ಕೊಟ್ಟಿದ್ದಾರೆ. ಇದೀಗ ನತಾಶಾ ಶಾಂಕೋವಿಚ್ ಪಾಂಡ್ಯ ಎನ್ನುವ ಯೂಸರ್ ನೇಮ್ ಹೊಂದಿದ್ದ ನತಾಶಾ ಇದೀಗ ತಮ್ಮ ಹೆಸರಿನ ಜೊತೆಗಿದ್ದ ಪಾಂಡ್ಯ ಸರ್ ನೇಮ್ ಕೈಬಿಟ್ಟಿದ್ದಾರೆ. ಇದು ಇಬ್ಬರ ದಾಂಪತ್ಯ ಜೀವನ ಹದಗೆಟ್ಟಿದೆಯಾ ಎನ್ನುವ ಅನುಮಾನ ಮೂಡಿಸಿದೆ. ಮಾರ್ಚ್ 4ರಂದು ನತಾಶಾ ಶಾಂಕೋವಿಚ್ ಅವರ ಹುಟ್ಟುಹಬ್ಬವಿತ್ತು. ಆದರೆ ಪತ್ನಿ ಬರ್ತ್ಡೇಗೆ ಪಾಂಡ್ಯ ಶುಭ ಕೋರಲಿಲ್ಲ. ಅದೇ ರೀತಿ ಪಾಂಡ್ಯ ತಮ್ಮ ಮಗನ ಜೊತೆ ನತಾಶಾ ಇರುವ ಫೋಟೋ ಬಿಟ್ಟು ಉಳಿದೆಲ್ಲ ನತಾಶಾ ಫೋಟೋಗಳನ್ನ ಪಾಂಡ್ಯ ತಮ್ಮ ಸೋಷಿಯಲ್ ಮೀಡಿಯಾದಿಂದ ಅಳಿಸಿ ಹಾಕಿದ್ದಾರೆ ಅಂತ ನೆಟ್ಟಿಗರೊಬ್ಬರು ಕಮೆಂಟ್ ಮಾಡಿದ್ರು. ಇನ್ನು ಕೆಲವು ನೆಟ್ಟಿಗರು ಇದೇ ಮೊದಲ ಬಾರಿಗೆ ನಾಯಕನಾಗಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಹಾರ್ದಿಕ್ ಪಾಂಡ್ಯ ಮುನ್ನಡೆಸಿದ್ರು. ಹೀಗಿದ್ದು ನತಾಶಾ ಸ್ಟೇಡಿಯಂಗೆ ಬಂದಿಲ್ಲ, ಪತಿಗೆ ಚಿಯರ್ ಅಪ್ ಮಾಡಿಲ್ಲ ಅಂತ ನೆಟ್ಟಿಗರೊಬ್ಬರು ಟ್ವೀಟ್ ಕೂಡ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಶಾಂಕೋವಿಚ್ ಸದ್ಯದಲ್ಲೇ ಬೇರ್ಪಡಲಿದ್ದಾರೆ ಎನ್ನುವ ಗುಸುಗುಸು ಸುದ್ದಿಗೆ ಬಲ ಬರುವಂತೆ ಮಾಡಿದೆ.